ಇದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಸಂಬಂಧಪಡುವಂತ ಸುದ್ದಿ ಇದು. ಈಗ ನಟ ದರ್ಶನ್ ರವರು ಜೈಲಿನ ಒಳಗಡೆ ಇದ್ದಾರೆ. ಇದು ದರ್ಶನ್ ರವರ ವೈಯಕ್ತಿಕ ಸುದ್ದಿ ಅಲ್ಲ, ಅವರು ಅಭಿನಯಿಸಿದಂತಹ ಡೆವಿಲ್ ಸಿನಿಮಾಕ್ಕೆ ಸಂಬಂಧಪಟ್ಟಂತ ಸುದ್ದಿ ಆಗಿದೆ. ದರ್ಶನ್ ಸಿನಿಮಾಕ್ಕೆ ಶುರುವಾಯ್ತಾ ಹಾಗಾದ್ರೆ ಸಂಕಷ್ಟ? ಡೆವಿಲ್ ವಿತರಣೆ ಹಕ್ಕು ಇನ್ನೂ ಸೇಲ್ ಆಗಿಲ್ವಾ? ಹಾಗಾದ್ರೆ ದುಬಾರಿ ರೇಟು ಕೇಳಿ ವಿತರಕರು ಸುಮ್ಮನಾದ್ರ? ಡೆವಿಲ್ ವಿತರಣೆಗೆ ದುಬಾರಿ ಬೆಲೆ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಪ್ರೊಡ್ಯೂಸರ್ ಡೆವಿಲ್ ವಿತರಣೆಗೆ 30 ಕೋಟಿಗೆ ಹೆಚ್ಚು ರೇಟ್ ಕೇಳ್ತಾ ಇದ್ದಾರಂತೆ ನಿರ್ಮಾಪಕರು. ವಿಶಾಲ ಕರ್ನಾಟಕ ವಿತರಣೆ NRA ಗೆ 30 ಕೋಟಿ. NRA ಅಂದ್ರೆ ನಾನ್ ರಿಟರ್ನಬಲ್ ಅಮೌಂಟ್ ಅಂತ. ಈ ದುಬಾರಿ ಮೊತ್ತಕ್ಕೆ ಹೆದರಿ ವಿತರಕರು ಖರೀದಿಗೆ ಹಿಂದೇಟಾಗ್ತಾ ಇದ್ದಾರಂತೆ. ವಿತರಕರು ಅತ್ತ ಡೆವಿಲ್ ಪ್ರಚಾರಕ್ಕೆ ಡಿ ಬಾಸ್ ದರ್ಶನ್ ರವರು ಬರಲ್ಲ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಂತ ವಿಚಾರ. ಯಾಕಂದ್ರೆ ಅವರೀಗ ಜೈಲಲ್ಲಿದ್ದಾರೆ. ಇತ್ತ ಕಾಟೇರ್ ಚಿತ್ರದ ದುಪ್ಪಟ್ಟು ಬೆಲೆಯನ್ನು ಕೇಳ್ತಾ ಇದ್ದಾರಂತೆ. ಡೆವಿಲ್ ರಿಲೀಸ್ ಗೆ 23 ದಿನಗಳು ಬಾಕಿ ಇದ್ರು ಇನ್ನೂ ಇಲ್ಲ, ವಿತರಣೆ ಆಗೇ ಇಲ್ಲ. NRA ಗೆ 30 ಕೋಟಿಗೂ ಹೆಚ್ಚು ಕೊಟ್ಟರೆ ಲಾಸ್ ಆಗುವ ಸಾಧ್ಯತೆ ಇರುತ್ತಂತೆ. ಕಾದು ನೋಡುವ ತಂತ್ರದ ಮೊರೆ ಹೋಗಿದ್ದಾರೆ ವಿತರಕರು. ದರ್ಶನ್ ಸಿನಿಮಾಕ್ಕಂತೂ ಇದೀಗ ಸಂಕಷ್ಟ ಶುರುವಾಗಿದೆ. ಯಾಕೆಂದ್ರೆ ಡೆವಿಲ್ ವಿತರಣೆ ಹಕ್ಕು ಇನ್ನೂ ಸೇಲ್ ಆಗಿಲ್ಲ. ಸೊ ಇದರಿಂದ ಏನಾಗುತ್ತೆ? ಈ ಸಂದರ್ಭದಲ್ಲಿ ವಿತರಕರು ಹಿಂದೇಟಾಗ್ತಾ ಇದ್ದಾರೆ. ಅತ್ತ ಜೈಲಲ್ಲಿರುವ ದರ್ಶನ್ ರವರು ಡೆವಿಲ್ ಸಿನಿಮಾದ ಪ್ರಚಾರಕ್ಕೆ ಬರ್ತಾರಾ? ಓಹೋ ನೋ, ಯಾಕಂದ್ರೆ ಅವರು ಈಗ ಜೈಲಲ್ಲಿ ಇದ್ದಾರೆ. ದರ್ಶನ್ ರವರು ಹೊರಗಡೆ ಇದ್ದಿದ್ರೆ ಮೇ ಬಿ ಇಷ್ಟೊತ್ತಿಗೆ ಸೇಲ್ ಆಗಿಬಿಡ್ತಿತ್ತು. ಇದೆಲ್ಲ ಪ್ರಶ್ನೆಗಳು ಬರ್ತಿರ್ಲಿಲ್ಲ, ಸಮಸ್ಯೆಗಳು ಬರ್ತಿರ್ಲಿಲ್ಲ. ಇತ್ತ ಕಡೆ ಕಾಟೇರ ಚಿತ್ರದ ದುಪ್ಪಟ್ಟು ಬೆಲೆಯನ್ನು ಕೇಳ್ತಾ ಇದಾರಂತೆ. ಇಲ್ಲಿ ನೋಡಿದ್ರೆ ಡೆವಿಲ್ ದಿನಗಳಿಗೆ ಕೇವಲ ಬರೀ 23 ದಿನಗಳು ಬಾಕಿ ಇದೆ. ಆದ್ರೂ ಕೂಡ ಬಿಸ್ನೆಸ್ ಇನ್ನೂವರೆಗೂ ಕುದುರಿಲ್ಲ ಅನ್ಬಹುದು. ಡೆವಿಲ್ ಸಿನಿಮಾದ ಬಿಡುಗಡೆಗೆ ಕೇವಲ 23 ದಿನಗಳು ಮಾತ್ರ ಬಾಕಿ ಇದೆ. ಇಡೀ ರಾಜ್ಯಾದ್ಯಂತ ಡೆವಿಲ್ ಸಿನಿಮಾ ಅಬ್ಬರ ಬಿಡುಗಡೆಗೆ ಸಜ್ಜಾಗಿದೆ. ಸೊ ಬಿಸ್ನೆಸ್ ಆಗ್ಬೇಕಾಗಿತ್ತು ಇಷ್ಟೊತ್ತಿಗೆ, ಇನ್ನೂ ಆಗಿಲ್ಲ. NRA ಗೆ 30 ಕೋಟಿಗಿಂತಲೂ ಹೆಚ್ಚು ಕೊಟ್ರೆ ಲಾಸ್ ಆಗುತ್ತೆ ಅನ್ನೋದು ಎಲ್ಲರ ಅಭಿಪ್ರಾಯ ಆಗಿದೆ. ಹಾಗಾಗಿ ಕಾದು ನೋಡುವ ತಂತ್ರದ ಮೊರೆ ಹೋಗಿದ್ದಾರೆ ವಿತರಕರು. ಹಾಗಾದ್ರೆ ಇನ್ನೂ ಬಿಸ್ನೆಸ್ ಆಗದೆ ಇರಲು ಏನ್ ಕಾರಣ? ಇಂಥದ್ನೆಲ್ಲ ನಾವುಗಳು ಗಮನಿಸ್ತಾ ಹೋಗೋದಾದ್ರೆ ಕೊಲೆ ಕೇಸ್ ನಲ್ಲಿ ನಟ ದರ್ಶನ್ ರವರು ಜೈಲು ಸೇರಿರುವುದು ಇದು ಕೂಡ ಬಿಸ್ನೆಸ್ ಆಗದೆ ಇರೋದಕ್ಕೆ ಪ್ರಮುಖ ಕಾರಣ ಅಂತ ಹೇಳಬಹುದು. ಇನ್ನು ಡೆವಿಲ್ ಚಿತ್ರದ ಹಾಡುಗಳು ನಿರೀಕ್ಷಿತ ಮಟ್ಟದಲ್ಲಿ ಸಕ್ಸಸ್ ಆಗದೆ ಇರುವುದು ಒಂದು ಕಾರಣ ಅಂತ ಹೇಳಬಹುದಾ? ಇಂಥದ್ನೆಲ್ಲ ನಾವು ಗಮನಿಸಿದಾಗ ಸಹಜವಾಗಿ ದರ್ಶನ್ ಅವರು ಹೊರಗಡೆ ಇದ್ರೆ ಇಂಥ ಸಾಂಗ್ಗಳು ಬಿಡುಗಡೆವಾದ್ರೆ ಅದ್ದೂರಿತನ ಎದ್ದು ಕಾಣ್ತಿತ್ತು. ಬಟ್ ಆ ಅದ್ದೂರಿತನ ಈಗ ಎದ್ದು ಕಂಡಿಲ್ಲ ಅನ್ನೋ ಒಂದು ಪ್ರಮುಖ ಕಾರಣವಾಗಿರ್ಬಹುದಾ? ಈಗಾಗಲೇ ದರ್ಶನ್ ರವರನ್ನ ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತಾನೆ ಕರೀತಾರೆ. ಅದರಲ್ಲಿಯೂ ದರ್ಶನ್ ರವರ ಸಿನಿಮಾ ಬರ್ತಾ ಇದೆ ಅಂದ್ರೆ ಅಲ್ಲಿ ಒಂದು ಕ್ರೇಜ್ ಇರುತ್ತೆ. ಬಟ್ ಆ ಕ್ರೇಜ್ ಈಗಿಲ್ಲ. ಹಿಂದ ಬ್ಲಾಕ್ ಬಾಸ್ಟರ್ ಹಿಟ್ ಆದ ಕಾಟೇರ ಸಿನಿಮಾಕ್ಕಿಂತಲೂ ದುಪ್ಪಟ್ಟು ನಿರೀಕ್ಷಣೆ ಇತ್ತು ಈ ಸಿನಿಮಾಕ್ಕೆ. ಸಿನಿಮಾ ಬಿಡುಗಡೆಗೆ ಕೇವಲ 23 ದಿನಗಳು ಬಾಕಿ ಇದೆ. ಆದ್ರೆ ಯಾವ ರೀತಿಯೂ ಸಿನಿಮಾ ಪ್ರಚಾರ ಆಗಿಲ್ಲ. ಇದರ ಜೊತೆಗೆ ಸಿನಿಮಾದ ರೈಟ್ಸ್ ಇರಬಹುದು, ಸ್ಯಾಟಲೈಟ್ಸ್ ರೈಟ್ಸ್ ಇರಬಹುದು, ಅಥವಾ ಬೇರೆ ರೀತಿಯ ಡಿಜಿಟಲ್ ರೈಟ್ಸ್ ಇರಬಹುದು. ಒಂದ್ ಕಡೆ ಯಾವುದೇ ಸಿನಿಮಾ ರಿಲೀಸ್ ಆಗೋ ಟೈಮ್ ನಲ್ಲಿ ಡಿಸ್ಟ್ರಿಬ್ಯೂಟರ್ಸ್ ಯಾವ್ಯಾವ ಸಿನಿಮಾಕ್ಕೆ ಎಷ್ಟು ತೆಗೆದುಕೊಳ್ಬೇಕು ಅನ್ನೋದು ಬಂದಾಗ ಡೆವಿಲ್ ಸಿನಿಮಾವು ನಿರೀಕ್ಷಣೆ ಮಾಡೋರು ನಿರ್ಮಾಪಕರು ಇರಬಹುದು, ನಿರ್ದೇಶಕರು ಇರಬಹುದು. ಪ್ರಕಾಶ್ ವೀರ್ ಅವರು 30 ಕೋಟಿಗೆ ನಾವು ಸೇಲ್ ಮಾಡ್ತೀವಿ ಅಂತಿದ್ದಾರೆ. ಹಾಗೆ ನೋಡೋದಾದ್ರೆ ನಿರ್ಮಾಪಕರ ಒಂದು ನಿಟ್ಟಲ್ಲಿ ಅವರ ಡಿಸಿಷನ್ ನಲ್ಲಿ, ಅವರ ಯೋಚನೆ ಮತ್ತು ಆಲೋಚನೆಯಲ್ಲಿ ನೋಡೋದಾದ್ರೆ ಅವರ ವಿಚಾರ ಕೂಡ ಸರಿ ಅನ್ಸುತ್ತೆ. ಒಂದ್ ಕಡೆ ಡೆವಿಲ್ ಸಿನಿಮಾದವರಿಗೆ ಲಾಸ್ ಆಗಿದೆ ಅಂತ ಸುದ್ದಿ ಕೂಡ ಕೇಳಿ ಬರ್ತಾ ಇದೆ. ಯಾಕಂದ್ರೆ ದರ್ಶನ್ ರವರು ಆರೋಪಿಯಾಗಿ ಜೈಲು ಸೇರಿದ್ರು. ಅದಾದ್ಮೇಲೆ ಥೈಲ್ಯಾಂಡ್ ಹೋಗಿ ಶೂಟಿಂಗ್ ಎಲ್ಲ ಮಾಡಿದ್ರು. ಹೀಗಾಗಿ ಒಂದಷ್ಟು ಹಣಕಾಸಿನ ವಿಚಾರದಲ್ಲಿ ಅನಿವಾರ್ಯವಾಗಿ ಅವರು ಹೆಚ್ಚಿನ ಖರ್ಚನ್ನು ಮಾಡಲೇಬೇಕಾಯ್ತು. ಹೀಗಾಗಿ ಆ ಸಿನಿಮಾದ ಬಜೆಟ್ ಏನಿತ್ತು ಅದು ಮಿತಿ ಮೀರಿ ಹೋಗಿದೆ. ಈ ಎಲ್ಲ ಖರ್ಚನ್ನು ನಾವು ಒಂದೇ ಸರಿಸಮಾನವಾಗಿ ತೆಗೆದುಕೊಳ್ಬೇಕು. ಈಗ ರಿಲೀಸ್ ಮಾಡೋ ಸಂದರ್ಭದಲ್ಲಿ ಯಾವ ರೀತಿಯಾದ ಕಲೆಕ್ಷನ್ ಬರುತ್ತೆ ಎಲ್ಲವನ್ನು ನೋಡಿದ್ರೆ ಅದು ಪ್ರಾಫಿಟೇಬಲ್ ಆಗಿರಬೇಕು ಅನ್ನೋ ವಿಚಾರ ಎಲ್ಲರಲ್ಲಿ ಇರುತ್ತೆ. ಇದೇ ಸಾಲಿನಲ್ಲಿ ಇವಾಗ ಬಿಗ್ ಸಿನಿಮಾಗಳು ಕೂಡ ರಿಲೀಸ್ ಆಗ್ತಾ ಇವೆ. 45 ಸಿನಿಮಾ ಇರಬಹುದು. ತ್ರಿಮೂರ್ತಿಗಳು ಸ್ಟಾರ್ ಕಾಸ್ಟ್ ಇರೋದ್ರಿಂದ ವಿತರಕರು ಡೆವಿಲ್ ಸಿನಿಮಾದ ಲೆಕ್ಕಾಚಾರ ಕೂಡ ಇದೇ ರೀತಿ ಮಾಡಿರಬಹುದು. ಮತ್ತೊಂದು ಕಡೆ ಸುದೀಪ್ ಅವ್ರ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ. ಇದು ಈಗಿನ ಮಾಹಿತಿ ಆಯಿತು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಟಾರ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್.